ನಮಸ್ಕಾರ ಸ್ನೇಹಿತರೆ, ಹೊಂಗಿರಣ ರೂಟ್ಸಿಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ವಿಶೇಷವಾಗಿ ರುಚಿಕರವಾದ ವಾಂಗಿಬಾತ್ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಮೊದಲಿಗೆ ಏನೇನೋ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ನೋಡೋಣ. ಎಣ್ಣೆ, ಸಾಸಿವೆ, ಕರಿಬೇವು, ಕೊಬ್ಬರಿ, ಅರಿಶಿನ, 1 ಕಪ್ಪಷ್ಟು ಈರುಳ್ಳಿ, 1 ಕಪ್ಪಷ್ಟು ಕ್ಯಾಪ್ಸಿಕಮು, ಮನೇಲೇ ಮಾಡಿದಂತಹ ವಾಂಗಿಬಾತ್ ಪೌಡರು, 1 ಕಪ್ಪಷ್ಟು ಹುಣಸೆ ಹಣ್ಣಿನ ರಸ, ಅರ್ಧ kg ಬದನೆಕಾಯನ್ನು ತಗೊಂಡಿದ್ದೀನಿ. ಮೊದಲಿಗೆ 7 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಿಡಿಯೋ ತನಕ ಕಾದು ನಂತರ ಆಮೇಲೆ ಅದಕ್ಕೆ ಹಿಂಗನ್ನು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ ನಂತರ 2 ಒಣಮೆಣಸಿಕಾಯನ್ನು ನಾನಿಲ್ಲಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಮಟ್ಟಿಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದಾದಮೇಲೆ 1 ಕಪ್ಪಷ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಮಾಗಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಮಾಗುತ್ತೋ ಅಷ್ಟು ರುಚಿಕರವಾಗಿ ವಾಂಗಿಬಾತ್ ಬರುತ್ತೆ. ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಈರುಳ್ಳಿಯನ್ನು ಚೆನ್ನಾಗಿ ಮಾಗಿಸಿ ಅಂತ. ಈರುಳ್ಳಿ ಮಾಗಿದ ನಂತರ ನಾನಿಲ್ಲಿ 1 ಕಪ್ಪಷ್ಟು ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ಅದು ಬಾಡೋ ತನಕ ನಾವು ಹಾಗೆ ಅದನ್ನು ಬಿಡೋಣ. ಇಲ್ಲಿ ನೋಡಿ ಯಾವ ಥರ ಅದು ಮಾಗಿದೆ ಅಂತ ಹೇಳ್ಬಿಟ್ಟು. ಅದು ಫುಲ್ ಗಟ್ಟಿ ಇರೋಂಥ ಕ್ಯಾಪ್ಸಿಕಮ್ಮು ಫುಲ್ ಮೃದುವಾಗಿ ಆಗುತ್ತೆ. ನಾನಿಲ್ಲಿ ಅರ್ಧ kg ಬದನೆಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು 1/4 ಗಂಟೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಯಿಸಿರೋಂತಹ ನಾನು ಬದನೆಕಾಯನ್ನು ಇದಕ್ಕೆ ಹಾಕಿ ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಿಸ್ತಾ ಇದ್ದೀನಿ. ಹಾಗೆ ಕೂಡ ಮಾಗಿಸ್ಬೋದು, ಆದರೆ ಸ್ವಲ್ಪ ಬೇಯಿಸ್ಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಿ ಅಂದರೆ ಸ್ವಲ್ಪ ರುಚಿನೂ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಮಾಗುತ್ತೆ. ಈಗ ಇನ್ನೊಂದು ಸ್ವಲ್ಪ ತರಕಾರಿ ಚೆನ್ನಾಗಿ ಮಾಗಬೇಕು ಅಂದರೆ ಉಪ್ಪನ್ನು ಹಾಕ್ಕೊಬೇಕು. ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಕೂಡ ತಿರುಗಿಸಿ ಮಾಗಿಸ್ಕೊಳ್ತಾ ಇದ್ದೀನಿ. ತರಕಾರಿ ಚೆನ್ನಾಗಿ ಮಾಗಲಿ ಅಂತ ನಾನಿಲ್ಲಿ ತಟ್ಟೆಯನ್ನು ಮುಚ್ತಾ ಇರೋಂಥದ್ದು. ಈಗ ನೋಡಿ ತರಕಾರಿ ನೀಟಾಗಿ ಬೆಂದಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿದ ನಂತರ ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರಬೇಕು. ಇಲ್ಲಿ ನೋಡಿ ಯಾವ ಥರ ತರಕಾರಿ ಚೆನ್ನಾಗಿ ಮಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು 1 ಕಪ್ಪಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೊಬೇಕು, ಹುಣಸೆ ಹಣ್ಣು ತುಂಬ ಹುಳಿ ಇದೆ ಅಂತಂದರೆ ನೀವು ಸ್ವಲ್ಪ ಹುಣಸೆ ಹಣ್ಣು ಅಂದರೆ ಒಂದು ಅರ್ಧ ಕಪ್ಪಷ್ಟು ಹಾಕಿದ್ರೆ ಸಾಕು. ಇಲ್ಲಿ ಈ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹುಳಿ ಕಡಿಮೆ ಇದ್ದಿದ್ದರಿಂದ ನಾನು 1 ಕಪ್ಪಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಈ ವಾಂಗಿಬಾತ್ ಗೊಜ್ಜು 1 kg ಅನ್ನಕ್ಕೆ ಆಗುತ್ತೆ. ಅದರ ಪ್ರಮಾಣವನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದಕ್ಕೆ ನಾವಿವಾಗ ಸ್ವಲ್ಪ ಅಂದರೆ 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ, ಖಾರ, ಬೆಲ್ಲ ಎಲ್ಲವೂ ಸೇರಿದ್ರೇ ಅಲ್ವಾ ರುಚಿಕರವಾದ ಒಂದು ರೆಸಿಪಿ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಹುಣಸೆ ಹಣ್ಣು ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಇದು ಇವಾಗ ತರಕಾರಿ ಹುಳಿ ಮತ್ತು ಬೆಲ್ಲವನ್ನು ಹೀರ್ಕೊಳ್ತಾ ಇದೆ. ಇಲ್ಲಿ ನೋಡಿ ನಾನು ವಾಂಗಿಬಾತ್ ಗೊಜ್ಜಿನ ಪುಡಿಯನ್ನು ಆಲ್ರೆಡಿ ಮಾಡಿ ಅದರ ರೆಸಿಪಿಯನ್ನು ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಇದು ನಾವು ಮನೆಯಲ್ಲೇ ಮಾಡಿರೋಂಥ ವಾಂಗಿಬಾತ್ ಪೌಡರು. ನಾನಿಲ್ಲಿ 4 ಟೇಬಲ್ ಸ್ಪೂನ್ನಷ್ಟು ವಾಂಗಿಬಾತ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, 1 kg ಅನ್ನಕ್ಕೆ ಆಗುವಂತಹ ಗೊಜ್ಜು. ಇದಕ್ಕೆ 4 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡು ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕಿದ್ಮೇಲೂ ನೀಟಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ವಾಂಗಿಬಾತ್ ಪೌಡರನ್ನು ದೊಡ್ಡ ಸ್ಪೂನ್ನಲ್ಲಿ ಹಾಕ್ಕೊಂಡಿರೋಂಥದ್ದು. ನಿಮಗೆ ಪೌಡರ್ ಕಡಿಮೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಪೌಡರನ್ನು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಹುಣಸೆ ಹಣ್ಣನ್ನು ಬೆಳೆಸಿರೋದ್ರಿಂದ ಈ ವಾಂಗಿಬಾತ್ ಗೊಜ್ಜನ್ನು ನಾವು ಲಾಂಗ್ ಟೈಮು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಹಾಗೆ ಇಡ್ಬೋದು. ಮತ್ತು ಎಣ್ಣೆಯನ್ನು ಕೂಡ ಹಾಕಿರೋದ್ರಿಂದ ಇದು ಏನು ಕೆಡೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ರುಚಿಕರವಾದಂತಹ ವಾಂಗಿಬಾತ್ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ರೆಸಿಪಿ ಹೇಗಿತ್ತು ಅಂತ ಹೇಳಿಬಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಧನ್ಯವಾದಗಳು.